ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 847ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ನಥಿಂಗ್ ಫೋನ್ 2A ಈ ಒಂದು ಮೊಬೈಲ್ಗೆ ಮತ್ತೆ ಒಂದು ಹೊಸ ಅಪ್ಡೇಟ್ನ ರಿಲೀಸ್ ಮಾಡಿದ್ದಾರೆ. ನಥಿಂಗ್ OS 2.5.5 ಈ ಒಂದು ಅಪ್ಡೇಟ್ ಅಲ್ಲಿ ತುಂಬಾ ಚೇಂಜಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಮೇಜರ್ ಆಗಿ ನೋಡ್ಕೊಂಡ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಇಂಪ್ರೂವ್ ಮಾಡಿದ್ದಾರೆ, ಕ್ಯಾಮ್ರಾದಲ್ಲಿ ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೀವು ಕ್ಯಾಮ್ರಾದಲ್ಲಿ 100% ಚೇಂಜಸ್ ನ ನೋಟಿಸ್ ಮಾಡ್ತೀರಾ. ಒಂದ್ ಸ್ವಲ್ಪ ಬಗ್ಸ್ ಇದ್ರೆ ಆ ಒಂದು ಬಗ್ಸ್ ನು ಕೂಡ ಫಿಕ್ಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ನಥಿಂಗ್ ಅವರು ಹೇಳ್ತಿದ್ದಾರೆ. ಯಾರಾದ್ರೂ ನಥಿಂಗ್ ಫೋನ್ 2A ಈ ಒಂದು ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಈ ಒಂದು ಅಪ್ಡೇಟ್ ಬಂದಿದೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಕಂಪನಿಯವರು ಏಪ್ರಿಲ್ 23ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಶೌಮಿ ಸ್ಮಾರ್ಟ್ ಲಿವಿಂಗ್ ಇವೆಂಟ್ ನ ಕಂಡಕ್ಟ್ ಮಾಡ್ತಿದ್ದಾರೆ. ಇದು ಬಂದ್ಬಿಟ್ಟು ತುಂಬಾ ದೊಡ್ಡ ಇವೆಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಇವೆಂಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಅದರಲ್ಲಿ ಮೇಜರ್ ಆಗಿ ನೋಡ್ಕೊಂಡ್ರೆ ಶೌಮಿ ಪ್ಯಾಡ್ SC, ಹಾಗೆ ಬಂದ್ಬಿಟ್ಟು ಟ್ಯಾಬ್ಲೆಟ್, ಇಯರ್ ಫೋನ್ಸ್, ರೋಬೋ ವ್ಯಾಕ್ಯೂಮ್ ಕ್ಲೀನರ್, ಹೇರ್ ಡ್ರೈಯರ್, ಈ ರೀತಿಯಾಗಿ ತುಂಬಾ IoT ಪ್ರಾಡಕ್ಟ್ಸ್ ಕೂಡ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅವರು ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಅವ್ರು ರಿಲೀಸ್ ಮಾಡಿರೋ ಪೋಸ್ಟರ್ ಅಲ್ಲೂ ಕೂಡ ಕ್ಲೀನ್ ಆಗಿ ಹಿಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನೇನೆಲ್ಲ ಪ್ರಾಡಕ್ಟ್ಸ್ ನ ಅಫಿಷಿಯಲ್ ಆಗಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಈ ಒಂದು ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾ ಪ್ರಾಡಕ್ಟ್ಸ್ ನ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ನೋಡೋಣಂತೆ ಏಪ್ರಿಲ್ 23ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪನಿಯವರು ನಮ್ಮ ಇಂಡಿಯಾದಲ್ಲಿ ಸ್ಯಾಮ್ಸಂಗ್ ನಿಯೋ QLED ಟಿವಿಸ್ ನ ಲಾಂಚ್ ಮಾಡಿದ್ದಾರೆ. 8K ರೆಸಲ್ಯೂಷನ್ ಟಿವಿಸ್ ಅಂತಾನೆ ಹೇಳ್ಬೋದು. 2024 ಮಾಡಲ್ ಇವರು QLED ಟಿವಿಸ್ ನು ಕೂಡ ಲಾಂಚ್ ಮಾಡಿದ್ದಾರೆ. ಹಾಗೆ ಬಂದ್ಬಿಟ್ಟು OLED ಟಿವಿಸ್ ನು ಕೂಡ ಲಾಂಚ್ ಮಾಡಿದ್ದಾರೆ. 8K ರೆಸಲ್ಯೂಷನ್ ಇಂದನೂ ಬರುತ್ತೆ, ಹಾಗೆ ಬಂದ್ಬಿಟ್ಟು 4K ರೆಸಲ್ಯೂಷನ್ ಇಂದನೂ ಕೂಡ ಬರುತ್ತೆ. ಈ ಸಲ ತುಂಬಾ ಚೇಂಜಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇನ್ನ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ರೀಸನ್ ಏನು ಅಂದ್ರೆ, ಸ್ಟಾರ್ಟಿಂಗ್ ಪ್ರೈಸ್ ನೋಡ್ಕೊಂಡ್ರೆ ನಮಗೆ QLED ಟಿವಿಸ್ 3,20,000ದಿಂದ ಸ್ಟಾರ್ಟ್ ಆಗುತ್ತೆ. OLED ಟಿವಿಸ್ ಬೇಕು ಅಂದ್ರೆ 1,65,000ದಿಂದ ಸ್ಟಾರ್ಟ್ ಆಗುತ್ತೆ. ನಮಗೆ 4K ರೆಸಲ್ಯೂಷನ್ ಆದ್ರೂ ಸಾಕು ಅಂದ್ರೆ ನಿಮಗೆ 1,40,000ದಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಿಮಗೆ ಪ್ರೈಸಸ್ ಅನ್ನೋದು ಜಾಸ್ತಿ ಆಗುತ್ತೆ. 65 ಇಂಚಸ್, 75 ಇಂಚಸ್, 85 ಇಂಚಸ್ ಅಲ್ಲಿ ನಿಮಗೆ ಈ ಒಂದು ಟಿವಿಸ್ ಆದ್ರೆ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ಆಫರ್ ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಯಾರ್ಯಾರೆಲ್ಲ ಈ ಒಂದು ಟಿವಿಸ್ ನ ಪ್ರೀ ಬುಕ್ ಮಾಡ್ಕೊಂತಾರೋ ಅವರಿಗೆ ಒಂದ್ ಸ್ವಲ್ಪ ಆಫರ್ಸ್ ನು ಕೂಡ ಕೊಟ್ಟಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಸ್ಯಾಮ್ಸಂಗ್ ಕಂಪನಿಗೆ ಸಂಬಂಧಪಟ್ಟ ಸೌಂಡ್ ಬಾರ್ ಆಗಿರ್ಬೋದು, ಪ್ರೊಜೆಕ್ಟರ್, ಮ್ಯೂಸಿಕ್ ಫ್ರೇಮ್, ಈ ತರ ನಾವು ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಈ ಒಂದು ಪ್ರಾಡಕ್ಟ್ಸ್ ನ ಮತ್ತೆ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡಬೇಕು ಅಂದ್ರೆ 40,000 50,000ವರೆಗೂ ಆಗುತ್ತೆ. ಪ್ರೀ ಬುಕ್ ಮಾಡ್ಕೊಂಡ್ರೆ ಈ ಒಂದು ಪ್ರಾಡಕ್ಟ್ಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ಸ್ಯಾಮ್ಸಂಗ್ ಕಡೆಯಿಂದ ಒಂದು ಫ್ಲಾಗ್ಶಿಪ್ ಟಿವಿ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಒಂದ್ಸಲ ಸ್ಯಾಮ್ಸಂಗ್ ಸ್ಟೋರ್ಸ್ ಇರುತ್ತಲ್ಲ, ನಿಯರ್ ಬೈ ಸ್ಟೋರ್ಸ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಮಾತಾಡಿ, ಅವಾಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟಿಕ್ಟಾಕ್ ಬಗ್ಗೆ ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ನಮ್ಮ ಇಂಡಿಯಾದಲ್ಲಿ ಒಂದು ಎಮೋಷನ್ ಇದೆ ಅಂತಾನೆ ಹೇಳ್ಬೋದು. ಎಷ್ಟೋ ಜನ ಇವತ್ತಿಗೂ ಕೂಡ ಟಿಕ್ಟಾಕ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅದು ಮತ್ತೆ ನಮ್ಮ ಇಂಡಿಯಾಗಂತೂ ಬರೋದಿಲ್ಲ. ಇವಾಗ ಬೇರೆ ದೇಶದಲ್ಲಿ ಟಿಕ್ಟಾಕ್ ಇರುತ್ತಲ್ಲ, ಇವಾಗ ಮತ್ತೆ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬೋದು. ಟಿಕ್ಟಾಕ್ ಅಲ್ಲಿ ಪ್ರತಿ ವಾರ ಪ್ರತಿ ತಿಂಗಳು ಚಾಲೆಂಜಸ್ ನಡೀತಾ ಇರುತ್ತೆ. ಈ ಒಂದು ಚಾಲೆಂಜಸ್ ತುಂಬಾ ಪವರ್ಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಚಾಲೆಂಜಸ್ ಇಂದ ಈಗಾಗಲೇ ಎಷ್ಟೋ ಜನ ಪ್ರಾಣನು ಕೂಡ ಕಳ್ಕೊಂಡಿದ್ದಾರೆ. ಇವಾಗ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಕೆಲವೊಂದು ಚಾಲೆಂಜಸ್ ನಡೀತಾ ಇರುತ್ತಲ್ಲ, ಟಿಕ್ಟಾಕ್ ಅಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಒಂದ್ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ. ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ. 22 ವರ್ಷದ ಹುಡುಗಿ, ಈ ಹುಡುಗಿ ಬಂದ್ಬಿಟ್ಟು ಒಂದು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದ್ದಾಳೆ. ಈ ಒಂದು ಚಾಲೆಂಜ್ ಏನು ಅಂದ್ರೆ, ಒಂದು ದೆವ್ವನ ಕಂಡಿಡಿಯೋದು. ದೆವ್ವ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಪ್ರೂವ್ ಮಾಡಬೇಕು. ಪ್ರೂವ್ ಮಾಡಿದ್ರೆ ಅವ್ರಿಗೆ ನಾವು ಪ್ರೈಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಟಿಕ್ಟಾಕ್ ಅಲ್ಲಾದ್ರೆ ಇದೆ. ಅದನ್ನ ಈ ಹುಡುಗಿ ಅಕ್ಸೆಪ್ಟ್ ಮಾಡ್ಬಿಟ್ಟು ಇವಳು ದೆವ್ವನ ಹುಡ್ಕೋದಿಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾಳೆ. ಒಂದೆರಡು ಕಡೆ ದೆವ್ವ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾಳೆ. ಕೊನೆಗೆ ಒಂದು ಚರ್ಚಿಗೆ ಹೋಗಿದ್ದಾಳೆ. ಚರ್ಚಿಗೆ ಹೋಗಿದ್ದಾದ್ಮೇಲೆ 2 ದಿನ ಆದ್ರೂ ಕೂಡ ಈ ಹುಡುಗಿ ಕಾಣಿಸ್ಕೊಂಡಿಲ್ಲ. ಕೊನೆಗೆ ಇವರು ಹುಡ್ಕೋದಿಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಕೊನೆಗೆ ನೋಡಿದ್ರೆ ಚರ್ಚಲ್ಲೇ ಈ ಹುಡುಗಿ ಆದ್ರೆ ಸತ್ತೋಗಿದ್ದಾಳೆ. ಕಂಪ್ಲೀಟ್ ಆಗಿ ಬ್ಲಡ್ ಅಂತಾನೆ ಹೇಳ್ಬೋದು. ಪೊಲೀಸ್ ಅವರು ಕೂಡ ಶಾಕ್ ಆಗಿದ್ದಾರೆ. ಯಾರು ಸಾಯಿಸಿದ್ದಾರೆ, ಇಲ್ಲ ಈ ಹುಡುಗಿನೇ ಸೂಸೈಡ್ ಮಾಡ್ಕೊಂಡಿದ್ದಾಳ, ಇದ್ರ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಇಲ್ಲ. ಫೈನಲ್ ಆಗಿ ನಾನು ದೆವ್ವನ ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ. ಹೋಗಿದ್ದ ಹುಡುಗಿ ಮತ್ತೆ ವಾಪಸ್ ಆದ್ರೆ ಬಂದಿಲ್ಲ. ಒಂದ್ ಸ್ವಲ್ಪ ಹುಷಾರಾಗಿರಿ. ಈ ತರ ಚಾಲೆಂಜಸ್ ತುಂಬಾ ಜನ ಸೀರಿಯಸ್ ಆಗಿ ತಗೋಬಿಡ್ತಾರೆ. ಏನೋ ನಾವು ಪ್ರೂವ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಆ ರೀತಿಯಾಗೆಲ್ಲ ಮಾಡೋದಿಕ್ಕಾದ್ರೆ ಹೋಗ್ಬಿಡಿ. ಸಿಂಪಲ್ ಚಾಲೆಂಜಸ್ ಇರುತ್ತೆ. ನಿಮಗೆ ಅಷ್ಟೊಂದು ಆಸೆ ಇತ್ತು ಅಂದ್ರೆ ಆ ಒಂದು ಚಾಲೆಂಜಸ್ ನ ಕಂಪ್ಲೀಟ್ ಮಾಡಿ. ಒಂದ್ ಸ್ವಲ್ಪ ನಮಗೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರುತ್ತೆ. ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇರೋದು ಅಲ್ಲಿಗೆ ಬಿಡೋದೇ ಒಳ್ಳೇದು. ಆದಷ್ಟು ಒಂದ್ ಸ್ವಲ್ಪ ಹುಷಾರಾಗಿ. ನ್ಯೂಸ್ ನೋಡ್ಕೊಂಡ್ರೆ ಸ್ಟೀಲ್ ಬರ್ಡ್ ಈ ಒಂದು ಹೆಸರನ್ನ ನೀವು ಕೂಡ ಕೇಳೇ ಇರ್ತೀರಾ. ಈ ಕಂಪ್ನಿಗೆ ಸಂಬಂಧಪಟ್ಟ ಹೆಲ್ಮೆಟ್ಸ್ ನ ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ. ನನಗನ್ನಿಸ್ತಂಗೆ ತುಂಬಾ ಜನ ಯೂಸ್ ಮಾಡ್ತಿರ್ತಾರೆ ಅಂತಾನೆ ಹೇಳ್ಬೋದು. ನಿನ್ನೆ ಬಂದ್ಬಿಟ್ಟು ಶ್ರೀರಾಮ ನವಮಿ ಅಲ್ಲ, ಅದಕ್ಕೋಸ್ಕರ ಒಂದು ಹೆಲ್ಮೆಟ್ ನ ಇವರು ಲಾಂಚ್ ಮಾಡಿದ್ದಾರೆ. ಜೈ ಶ್ರೀರಾಮ್ ಹೆಲ್ಮೆಟ್ ಅಂತ ಹೇಳ್ಬಿಟ್ಟು ಹೆಸರಾದ್ರೆ ಇಟ್ಟಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ನಿಮಗೆ ಒಂದ್ ಸ್ವಲ್ಪ ಆರೆಂಜ್ ಕಲರ್ ಥೀಮ್ ಅಲ್ಲಿ ಆದ್ರೆ ಬರುತ್ತೆ. ನಿಮಗೆ ಶ್ರೀರಾಮ ಟೆಂಪಲ್ ಗೆ ಸಂಬಂಧಪಟ್ಟ ಒಂದ್ ಸ್ವಲ್ಪ ಥೀಮ್ಸ್ ನು ಕೂಡ ಇವರು ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ತುಂಬಾ ಹೆಲ್ಮೆಟ್ಸ್ ನ ಲಾಂಚ್ ಮಾಡಿದ್ದಾರೆ. ಹತ್ತತ್ರ 9 ಹೆಲ್ಮೆಟ್ಸ್ ವರ್ಗು ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೂ ಕೂಡ ತುಂಬಾನೇ ಯೂನಿಕ್ ಆಗಿದೆ. ನನಗೆ ಕೇಳಿದ್ರೆ ದೇವ್ರ ಭಕ್ತಿ ಮನ್ಸಲ್ಲಿದ್ರೆ ಸಾಕಾಗುತ್ತೆ. ಈ ಒಂದು ಹೆಲ್ಮೆಟ್ ಏನಾಗುತ್ತೆ ಅಂದ್ರೆ, ನಾವ್ ಎಲ್ಲೆಲ್ಲೋ ಇಡ್ತಾ ಇರ್ತೀವಿ, ಎಲ್ಲೆಲ್ಲಿಗೋ ಹೋಗ್ತಾ ಇರ್ತೀವಿ, ಹಾಗೆ ಬಂದ್ಬಿಟ್ಟು ಎಲ್ಲೆಲ್ಲೋ ಲಾಕ್ ಕೂಡ ಮಾಡ್ತಾ ಇರ್ತೀವಿ. ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ನನಗೆ ಅನ್ಸುತ್ತೆ. ತುಂಬಾ
ನಿಷ್ಠೆಯಾಗಿ ನೋಡ್ಕೋಬೇಕಾಗತ್ತೆ. ಇವ್ರು ನೋಡ್ಕೊಂಡ್ರೆ ಈ ಒಂದು ಥೀಮ್ ಅಲ್ಲಿ ಈ ಒಂದು ಹೆಲ್ಮೆಟ್ಸ್ ನ ಲಾಂಚ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ವಿಗ್ಗಿ ಅವರು ಅಫಿಷಿಯಲ್ ಆಗಿ ಒಂದು ಹೊಸ ಸರ್ವಿಸ್ ನ ಲಾಂಚ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಈ ತರ ಸರ್ವಿಸ್ ನಾನು ಕೇಳ್ತಾ ಇರೋದು, ಸ್ವಿಗ್ಗಿ ಪಾಲಿಸ್ ಅಂತೇಳಿ. ಏನ್ ಬ್ರೋ ಇದು ಪಾಲಿಸ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಇವಾಗ ನಿಮ್ಮ ಮನೇಲಿ ಒಂದು ನಾಯಿ ಇದೆ ಅಂತ ಇಟ್ಕೊಳ್ಳಿ, ಆ ನಾಯಿ ಮಿಸ್ ಆಗ್ಬಿಟ್ಟಿದೆ, ಕಳೆದೋಗ್ಬಿಟ್ಟಿದೆ, ಎಷ್ಟು ಹುಡ್ಕೋದ್ರು ಕೂಡ ಆ ಒಂದು ನಾಯಿ ಸಿಗ್ತಾ ಇಲ್ಲ. ಅವಾಗ ನೀವೇನ್ ಮಾಡ್ಬೋದು ಅಂದ್ರೆ ಸ್ವಿಗ್ಗಿ ಆಪ್ ಓಪನ್ ಮಾಡಿದ್ರೆ ಕೆಳಗಡೆ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಇರುತ್ತೆ, ಫೈಂಡ್ ಮೈ ಪೆಟ್ ಅಂತೇಳಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ನಿಮ್ ನಾಯಿ ನೋಡೋದಕ್ಕೆ ಯಾವ ರೀತಿ ಇದೆ, ಯಾವ ಬ್ರೀಡ್, ಕಲರ್ ಏನು, ಸೊ ನೋಡೋದಕ್ಕೆ ಅಪಿಯರೆನ್ಸ್ ಯಾವ ರೀತಿ ಇದೆ, ಈ ಎಲ್ಲಾ ಇನ್ಫಾರ್ಮೇಶನ್ ಕೂಡ ನೀವು ಪ್ರೊವೈಡ್ ಮಾಡಿದೀರಾ ಅಂದ್ರೆ ನಿಮ್ ನಾಯಿನ ನಾವೇ ಹುಡುಕ್ಬಿಟ್ಟು ನಿಮ್ಮ ಹತ್ರ ತಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇವಾಗ ಅಫಿಷಿಯಲ್ ಆಗಿ ಈ ಒಂದು ಸರ್ವಿಸ್ ನ ಲಾಂಚ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಇವಾಗ ಅಫಿಷಿಯಲ್ ಆಗಿ ಲಾಂಚ್ ಮಾಡಿದ್ದಾರೆ. ಏನಕ್ಕೆ ವರ್ಕೌಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ ಅಂದ್ರೆ, ಇವಾಗ ನೀವು ಲ್ಯಾಬ್ ತಗೊಳ್ಳಿ ಎಲ್ಲಾನು ಕೂಡ ಸೇಮ್ ಇರುತ್ತೆ, ಗೋಲ್ಡನ್ ರಿಟ್ರೀವರ್ ತಗೊಳ್ಳಿ ಎಲ್ಲಾನು ಕೂಡ ಸೇಮ್ ಇರುತ್ತೆ, ಜರ್ಮನ್ ಶೆಫರ್ಡ್ ತಗೊಳ್ಳಿ ನೋಡೋದಕ್ಕೆ ಎಲ್ಲ ಬ್ರೀಡ್ ಕೂಡ ನಿಮಗೆ ಸೇಮ್ ಆಗಿ ಇರುತ್ತೆ. ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಇವಾಗ ನಾನು ನಾಯಿ ಸಾಕಿದ್ದೀನಿ ಅಂದ್ರೆ ನನ್ನ ನಾಯಿ ಹತ್ರ ಹೋಗ್ಬಿಟ್ಟು ನಾನು ನಿಂತ್ಕೊಂಡೆ ಅಂದ್ರೆ ಅದೇ ನನ್ನ ಹತ್ರ ಬಂದ್ಬಿಡುತ್ತೆ, ನನ್ನನ್ನು ಐಡೆಂಟಿಫೈ ಮಾಡಿ ಬರುತ್ತೆ. ಇವಾಗ ಬೇರೆಯವ್ರು ಹೋಗ್ಬಿಟ್ಟು ಹುಡ್ಕೋದ್ರು ಕೂಡ ಅವರು ಫೈಂಡ್ ಔಟ್ ಮಾಡೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ, ಏನೋ ಒಂದು ಹೊಸ ಪ್ರಯತ್ನ ಸ್ಟಾರ್ಟ್ ಮಾಡಿದಾರಲ್ಲ, ಸಕ್ಸಸ್ ಆದ್ರೆ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ. ನೀವು ನಾಯಿ ಸಾಕಿದೀರಾ ಅಂದ್ರೆ ಬೆಟರ್ ನೀವು ಏನಾದ್ರೂ ಒಂದು ಏರ್ ಟ್ಯಾಗ್ ಹಾಕ್ಬಿಡಿ, ಆಪಲ್ ಕಂಪ್ನಿಗೆ ಸಂಬಂಧಪಟ್ಟ ಏರ್ ಟ್ಯಾಗ್, ಇಲ್ಲಾಂದ್ರೆ ಸ್ಯಾಮ್ಸಂಗ್ ಕಂಪ್ನಿ ಸಿಗುತ್ತೆ. ಈ ತರ ಏರ್ ಟ್ಯಾಗ್ಸ್ ನ ನೀವು ಹಾಕಿದೀರಾ ಅಂದ್ರೆ ಅಕಸ್ಮಾತ್ ಆಗಿ ನಿಮ್ ನಾಯಿ ಮಿಸ್ ಆದ್ರೂ ಕೂಡ ನಿಮಗೆ ಪರ್ಫೆಕ್ಟ್ ಲೊಕೇಶನ್ ಗೊತ್ತಾಗುತ್ತೆ, ಅವಾಗ ನೀವೇ ಆರಾಮಾಗಿ ಹುಡುಕ್ಬಹುದು. ಬೆಟರ್ ಈ ಒಂದು ಏರ್ ಟ್ಯಾಗ್ಸ್ ಹಾಕಿದ್ರೆ ಒಂದ್ ಸ್ವಲ್ಪ ಹುಷಾರ್ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ತುಂಬಾ ವೆರೈಟಿ ಆಗಿದೆ, ಒಂದ್ ಸ್ವಲ್ಪ ಇದಕ್ಕೆ ರಿಲೇಟ್ ಆಗುತ್ತೆ. ಮುಂಬೈಯಲ್ಲಿ ಒಬ್ಬ ವ್ಯಕ್ತಿ, ಸೊ ಇವನ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಒಂದ್ ಸ್ವಲ್ಪ ಅಬ್ನಾರ್ಮಲ್ ಅಂತಾನೆ ಹೇಳ್ಬೋದು. ಇವನ್ ಎಲ್ಲಿ ಹೋಗ್ತಿದ್ದಾನೆ, ಎಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಪಾಪ ಅವನಿಗೆ ಗೊತ್ತಾಗೋದಿಲ್ಲ. ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ ಮಿಸ್ ಆಗ್ಬಿಟ್ಟಿದ್ದಾನೆ. ಸೊ ಮಿಸ್ ಆದ್ಮೇಲೆ ರೋಡಲ್ಲಿ ಯಾರೋ ಸಿಕ್ಕಿದ್ರೆ ಅವ್ರು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಪಾಪ ತುಂಬಾ ಕೇಳಿದ್ದಾರೆ, ನೀನ್ ಎಲ್ಲಿಂದ ಬಂದಿದ್ಯಾ, ನಿಮ್ಮ ಅಪ್ಪ ಅಮ್ಮ ಹೆಸರು ಹೇಳು, ಹೋಗ್ಲಿ ಫೋನ್ ನಂಬರ್ ಆದ್ರೂ ಹೇಳಂದ್ರೆ ಅವನೇನು ಕೂಡ ಹೇಳ್ತಾ ಇಲ್ಲ. ಕೊನೆಗೆ ಚೈನ್ ನೋಡಿದ್ದಾರೆ, ಒಂದು ಲಾಕೆಟ್ ನೋಡಿದ್ದಾರೆ. ಆ ಒಂದು ಲಾಕೆಟ್ಗೆ ಒಂದು QR ಕೋಡ್ ಇದೆ. ಆ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ಅವ್ರ ಫ್ಯಾಮಿಲಿಗೆ ಸಂಬಂಧಪಟ್ಟ ಎಲ್ಲ ಫೋನ್ ನಂಬರ್ಸ್ ಕೂಡ ಬಂದಿದೆ. ಅವರಿಗೆ ಕಾಲ್ ಮಾಡ್ಬಿಟ್ಟು ಮತ್ತೆ ಅವ್ರ ಅಪ್ಪ ಅಮ್ಮಂಗೆ ಈ ಮಕ್ಕಳನ್ನ ಆದ್ರೆ ಒಪ್ಸಿದ್ದಾರೆ. ಇದು ಕೇಳಿದ್ದಾದ್ಮೇಲೆ ನನಗೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ನಾವ್ ಅನ್ಕೊಂತೀವಿ ಏನೊಂದು ಫೋನ್ ನಂಬರ್ ಕೂಡ ಹೇಳೋದಕ್ಕೆ ಆಗೋದಿಲ್ವಾ ಅಂತೇಳಿ, ಪಾಪ ಅದು ಕೂಡ ಅವರಿಗೆ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು. ಅಂತ ಟೈಮಲ್ಲಿ ಈ ತರ ಏನಾದ್ರೂ ಒಂದು ಸ್ವಲ್ಪ ಯೂನಿಕ್ ಆಗಿ ಯೋಚನೆ ಮಾಡಿದ್ರೆ ಅಕಸ್ಮಾತ್ ಆಗಿ ಅವರು ಮಿಸ್ ಆದ್ರೂ ಕೂಡ ಈಸಿಯಾಗಿ ನಾವು ಅವ್ರ ಫ್ಯಾಮಿಲಿ ಜೊತೆ ಮೀಟ್ ಮಾಡಿಸಬಹುದು. ನಿಜವಾಗ್ಲೂ ಈ ಒಂದು ನ್ಯೂಸ್ ಕೇಳಿದಾದ್ಮೇಲೆ ತುಂಬಾ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಯುಕೆ ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಒಂದು ಹೊಸ ರೂಲ್ ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ರೂಲ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂತ ರೂಲ್ ಯಾವ್ದಪ್ಪ ಅಂದ್ರೆ 16 ವರ್ಷದ ಒಳಗಿರೋ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಹಾಗೆ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ಗೂ ಕೂಡ ಹೇಳಿದ್ದಾರೆ, ಅವ್ರು ಹಠ ಮಾಡಿದ್ರು ಕೂಡ ನೀವು ಮೊಬೈಲ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ರೀಸನ್ ಏನು ಅಂದ್ರೆ 16 ವರ್ಷದ ಒಳಗಿರೋ ಮಕ್ಕಳಿಗೆ ಮೊಬೈಲಿನ ಅವಶ್ಯಕತೆ ಇರೋದಿಲ್ಲ. ಆದ್ರೂ ಕೂಡ ತುಂಬಾ ಜನ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಮೊಬೈಲ್ ಕೊಡ್ಸೋದು, ಸೊ ಈ ರೀತಿಯಾಗೆಲ್ಲ ಮಾಡ್ತಿರ್ತಾರೆ. ನಮ್ಮ ಇಂಡಿಯಾದಲ್ಲೆಲ್ಲ ನೋಡ್ಕೊಂಡ್ರೆ ಒಂದು 20 ವರ್ಷ ದಾಟಿದ್ರು ಕೂಡ ಮನೆ ಮೊಬೈಲ್ ಕೊಡ್ಸೋದು ಒಂದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಅಮೆರಿಕಾದಲ್ಲೆಲ್ಲ ನೋಡ್ಕೊಂಡ್ರೆ ಅಲ್ಲೊಂದು ಹೊಸ ಕಲ್ಚರ್ ಇರುತ್ತೆ. ಒಂದು 5 ವರ್ಷ 10 ವರ್ಷ 15 ವರ್ಷ ಮಕ್ಕಳಿಗೂ ಕೂಡ ಸ್ಕೂಲಿಗೆ ಮೊಬೈಲ್ ಕೊಟ್ಟು ಕಳಿಸ್ತಾರೆ. ಈ ಒಂದು ಕಲ್ಚರ್ ಅಲ್ಲಿ ಜಾಸ್ತಿ ಅಂತಾನೆ ಹೇಳ್ಬೋದು. ನಿನ್ಮೇಲಿಂದ ಯಾವುದೇ ಕಾರಣಕ್ಕೂ ಕೂಡ ಸ್ಕೂಲ್ಗೂ ಕೂಡ ಮೊಬೈಲ್ ತರವಾಗಿಲ್ಲ ಅಂತ ಹೇಳ್ಬಿಟ್ಟು ಯುಕೆ ಗೌರ್ಮೆಂಟ್ ಆದ್ರೆ ಹೇಳ್ತಾ ಇದೆ. ಹಾಗೆ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಜೊತೆ ಇಂಟರಾಕ್ಟ್ ಆಗ್ಬಿಟ್ಟು ಒಂದು ಸರ್ವೆನೂ ಕೂಡ ಕಂಡಕ್ಟ್ ಮಾಡಿದ್ದಾರೆ. ಈ ಒಂದು ಸರ್ವೆಲಿ ಪೇರೆಂಟ್ಸ್ ಕೂಡ ಹತ್ತತ್ರ 58% ನಾವು ಮೊಬೈಲ್ ಕೊಡ್ಸೋದಿಲ್ಲ, ಹಾಗೆ ಬಂದ್ಬಿಟ್ಟು ಮೊಬೈಲು ಕೂಡ ನಾವು ಅವರಿಗೆ ಯೂಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ಪೇರೆಂಟ್ಸ್ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಮಕ್ಕಳು ಹಠ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮೊಬೈಲ್ ಕೊಟ್ಬಿಡ್ತೀವಿ. ಇವಾಗ ಯುಕೆ ಗೌರ್ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ ಆ ವಯಸ್ಸಿಗೆ ಅವರು ಮೊಬೈಲ್ ಯೂಸ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರೆಡ್ಮಿ ಟರ್ಬೋ 3 ಈ ಒಂದು ಮೊಬೈಲ್ ನ ರೀಸೆಂಟ್ ಆಗಿ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ಎಷ್ಟೋ ಟೆಕ್ ನ್ಯೂಸ್ ಇಂದ ಹೇಳ್ಬೇಕು ಅನ್ಕೊಂಡು ಈ ಮೊಬೈಲ್ ಬಗ್ಗೆ ಮರ್ತು ಹೋಗ್ತಾ ಇದ್ದೀನಿ. ಮೊಬೈಲ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಫಸ್ಟ್ ಸ್ಪೆಸಿಫಿಕೇಶನ್ಸ್ ಹೇಳ್ತೀನಿ. ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ OLED ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, ಫ್ರಂಟ್ ಕ್ಯಾಮೆರಾ 20 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ. ಇನ್ನ ಈ ಮೊಬೈಲ್ ಪ್ರೈಸ್ ಕೇಳಿದ್ರೆ 12GB 256GB ವೇರಿಯಂಟ್ 23,000ಕ್ಕೆ ಲಾಂಚ್ ಮಾಡಿದ್ದಾರೆ. ಎಷ್ಟು ಒಳ್ಳೆ ಪ್ರೈಸ್ ಅಂದ್ರೆ ನಿಜವಾಗ್ಲೂ ಅದೇ ಪ್ರೈಸ್ ಅಲ್ಲಿ ಏನಾದ್ರೂ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಆದ್ರೆ ಆ ಸೆಗ್ಮೆಂಟ್ ಅಲ್ಲಿರೋ ಎಲ್ಲ ಮೊಬೈಲ್ಸ್ ಕೂಡ ಹೋಗುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ಇಂಡಿಯಾಗೂ ಕೂಡ ಈ ಮೊಬೈಲ್ ನ ಲಾಂಚ್ ಮಾಡ್ತಾರೆ. ಪೋಕೋ ಹೆಸರಲ್ಲಿ ಲಾಂಚ್ ಮಾಡ್ತಾರೆ, ಪೋಕೋ F6 ಹೆಸರಲ್ಲಿ ಲಾಂಚ್ ಮಾಡ್ತಾರೆ. ಪ್ರೈಸ್ ಏನಿಲ್ಲ ಅಂದ್ರೂ ಕೂಡ ನಿಮಗೊಂದು 30,000 ಒಳಗಡೆ ಸಿಗುತ್ತೆ. ನಾನ್ ಗೆಸ್ ಮಾಡ್ತಾ ಇರೋ ಪ್ರಕಾರ ಏನಿಲ್ಲ ಅಂದ್ರೂ ಕೂಡ 30ರಿಂದ 35,000 ಮಧ್ಯದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂತಾ ಇದ್ದೀನಿ. ನಿಮಗೆ ಪ್ರೊಸೆಸರ್ ಕೂಡ ತುಂಬಾ ಪವರ್ಫುಲ್ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ರೆಡ್ಮಿ ಅವರು ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ. ಇಷ್ಟ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.